ಚಾಲನೆಯನ್ನ ಈ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದಾರೆ. ದೇವರು ಮತ್ತೊಮ್ಮೆ ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಪೂಜೆಯನ್ನು ನೆರವೇರಿಸತಕ್ಕಂತ ಶ್ರೀ ಮೌನೇಶ್ವರ ಸರ್ ಅವರಿಗೆ ಧನ್ಯವಾದಗಳು. ಪೂಜೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಹಾಗೂ ಗಣ್ಯ ಮಾನ್ಯರಿಗೂ ಕೂಡ ನಾನು ತುಂಬಾ ಉದ್ದೇಶವನ್ನು ಅವರು ಹೊಂದಿಕೊಂಡಿದ್ದು. ಕಾರಣ ಇಷ್ಟೇ, ಎಲ್ಲರೂ ಒಗ್ಗಟ್ಟಿನಿಂದ ಶಾಂತಿಯುತವಾಗಿ ಒಗ್ಗಟ್ಟಿನಿಂದ ಈ ಒಂದು ಸಂಘ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಆಗ್ತಾ ಇದೆ. ಹಾಗಾಗಿ ಒಂದು ನಿಜಕ್ಕೂ ಅತ್ಯಂತ ಖುಷಿಯ ಸಂಗತಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ಪಾಲ್ಗೊಂಡು ಇಲ್ಲಿ ಬರಬೇಕು. ಹಾಗೆ ಇಮಾಮ್ ಅಧನಿ ಸರ್ ಅವರು ಗಲಗಲಿ, ಅಖಂಡಪ್ಪ ಎಚ್ ಪೊಪ್ಪಾಯ್, ಅಖಂಡಪ್ಪ ಎಚ್ ಪೊಪ್ಪಾಯ್, ಶುಕ್ರವಾರ ಸರ್ ಅವರು ಇವರು ಕೂಡ ವೇದಿಕೆ ಮುಖಾಂತರ ಜೈನುದ್ದೀನ್ ಪಡಿಯಪ್ಪ ಕಂಗಲ್, ಮಹಮ್ಮದ್ ರಮೇಶ್ ಚೌಹಾನ್, ಸೋಲ್ಜರ್ ಲಾಫ್ಟ್ ಬಾಗಲಕೋಟ್, ಹೊಸ ಕೂಡ ಇವರು ಕೂಡ ಬಾಗಲಕೋಟ್ ಇವರು ಕೂಡ ಬರಬೇಕು. ಜೀರ್ಗಾಡ್ ದ ಬಾಸ್ ಲಾಫ್ಟ್ ಎಂಕಲ್ ಕೂಡ ಬಂದು ಸಂಘದ ಎಲ್ಲ ಸರ್ವ ಸದಸ್ಯರಿಗೆ ಒಂದು ಸ್ಫೂರ್ತಿದಾಯಕ ಆಗತ್ತೆ ಅಂತಕೊಂಡೇಳಿ ನನ್ನ ಭಾವನೆ. ಹಾಗೆ ಇನ್ನು ಕಾರ್ಯಕ್ರಮದ ಮುಖ್ಯ ಘಟ್ಟ ಸ್ಟಾರ್ ವಿಷನ್ ಕ್ಲಬ್ ಬಿಳಿಗಿಯವರು ನಡೆಸಿರ್ತಕ್ಕಂಥ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ವೇದಿಕೆಯ ಗಣ್ಯರು ನೆರವೇರಿಸಿಕೊಡಬೇಕು ಅಂತಕೊಂಡೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಮೊದಲ ಬಹುಮಾನ ಯೂಸುಫ್ ಜೀರ್ಗಾಡ್ ಸಾಕಿನ್ ಲೋಕಾಪುರ್ ಇವರು ಬಂದು ಸ್ವೀಕಾರ ಮಾಡಬೇಕು. ಇವರ ಪಾರಿವಾಳ ಹಾರಿದ ಸಮಯ 10 ತಾಸು 40 ನಿಮಿಷ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಮಾನ್ಯ ಅಧ್ಯಕ್ಷರು ನಮ್ಮ ಬಹುಮಾನ ವಿತರಣೆಯನ್ನ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಪಡೆಯಪ್ಪ ಮತ್ತು ನಿಂಗಪ್ಪರವರು ಕೂಡ ದಯವಿಟ್ಟು ಈ ಬಹುಮಾನ ವೇದಿಕೆ ಮೇಲೆ ಬಂದು ನಮ್ಮ ಇವರ 9 ಗಂಟೆ 45 ನಿಮಿಷ ಹಾರಾಟ ನಡೆಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಶುಭ ಕೋರಬೇಕು. ಮೂರನೆಯ ಬಹುಮಾನ ದೌಡು ಸಾಕಿನ್ ಹೆಬ್ಬಾಳ ಗ್ರಾಸ್ ಇವರ ಒಂದು 4 ನಿಮಿಷ ಹಾರಾಟ ನಡೆಸಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ದಯವಿಟ್ಟು ಇನ್ನು ಇವರು ಪಡೆದುಕೊಂಡಿದ್ದಾರೆ. 4 ನಿಮಿಷ ಹಾರಾಟ ನಡೆಸಿ ಚತುರ್ಥ ಬಹುಮಾನವನ್ನು ಪಡೆದುಕೊಂಡಿದೆ. ದಯವಿಟ್ಟು ಅವರು ಕೂಡ ಬಹುಮಾನವನ್ನು ನಮ್ಮ ಸಂಸ್ಥೆಯ ಅಧಿದೇವತೆ ಹೊಳೆಬಸವೇಶ್ವರನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಸಿರಿಗನ್ನಡಂ ಪಾರಿವಾಳ ಸಂಘ ಉತ್ತರ ಕರ್ನಾಟಕ ಸಮಿತಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಹಾಗೂ ಈ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯ ಶಿಷ್ಯೋತ್ತಮರಲ್ಲಿ ಶಿಷ್ಯೋತ್ತಮನಾಗಿರ್ತಕ್ಕಂಥ ಸಿಕಂದರ್ ಭಂಡಾರಿ ಅವರೇ, ಅದೇ ರೀತಿ ಕಾರ್ಯಕ್ರಮದ ಇನ್ನೋರು ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ರವಿ ಮುರಾದ್ ಸರ್ ಅವರೇ, ಯಾವತ್ತು ಚುನಾವಣೆಗೆ ನಿಂತ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರೇ, ಜೊತೆಗೆ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಲಿಕ್ಕೆ ಬಂದಿರತಕ್ಕಂಥ ಈ ಸಂಘದ ಸದಸ್ಯರನ್ನು ಪಡೆದುಕೊಂಡು ಇವತ್ತ ಚುನಾವಣೆಯಲ್ಲಿ
ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನ ಚುನಾವಣೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಯಾವತ್ತು ಮತದಾರ ಬಾಂಧವರೇ, ಸದಸ್ಯರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ಬಳಗವೇ, ತಮಗೆಲ್ಲರಿಗೂ ಸಹಿತ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸುತ್ತಾರೆ. ಆತ್ಮೀಯರೇ, ಒಂದು ಈಗೆಲ್ಲ ಬಸ್ಸಿನ ಹಿಂದೆ ಅಥವಾ ಮುಂದೆ ಬರ್ದಿರ್ತಾರೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ನೋಡಿರಲ್ರಿ, ಎಲ್ಲ ಬಸ್ಸಿನ ಮೇಲೆ ಬರ್ದಿರ್ತಾರೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ. ನಿಜವಾಗ್ಲೂ ಈ ಪಕ್ಷಿಗಳ ಮೇಲೆ ದಯೆ ಇರಲಿ ಅಂತ ತಿಳ್ಕೊಂಡು ನೀವು ಇವತ್ತ ಪಕ್ಷಿಗಳ ಸಂಘವನ್ನು ಮಾಡ್ಲಿಕ್ಕಿದ್ದೀರಲ್ಲ, ನಿಜವಾಗ್ಲೂ ಅದು ಹೆಮ್ಮೆಯ ಸಂಗತಿ ಅಂತಕ್ಕಂಥ ವಿಚಾರ. ಅದರ ಜೊತೆಗೆ ನಾನು ಇವತ್ತು ನನಗೂ ಕೂಡ ಒಂದು ಈ ಅವಕಾಶವನ್ನು ಮಾಡಿಕೊಟ್ರಲ್ಲ, ಈ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ಈ ಸಂಘ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇದ್ದೇನೆ. ಜೊತೆಗೆ ಸಂಘ ಅಂದ್ರೆ ಏನು ಅಂತ ಅನ್ನೋದನ್ನು ಒಂದು 2 ನಿಮಿಷದೊಳಗೆ ಹೇಳ್ತಾ ಇದ್ದೇನೆ. ಈ ಏನು ಕಟ್ಟಡದಲ್ಲಿ ಕುಳಿತುಕೊಂಡಿರಲ್ಲ, ಈ ಶ್ರೀ ಹೊಳೆಬಸವೇಶ್ವರ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ತಿಳ್ಕೊಂಡ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದು ಕೇವಲ 11 ವಿದ್ಯಾರ್ಥಿಗಳಿಂದ, ಕೇವಲ 11 ಹುಡುಗರು. ಅವಾಗ ಕೆಲವೊಂದು ನಗಾಡ್ತಾರೆ, ಈ ಸಂಘವನ್ನು ನೀವು ರಚನೆ ಮಾಡಬೇಕಾದ್ರೆ ಕೆಲವೊಂದು ನಗಾಡ್ತಾರೆ, ಏನಿದು ಸಂಘ, ಏನಿದು ಸಾಧ್ಯ ಆಗತ್ತಾ, ಉತ್ತರೋತ್ತರ ಅಭಿವೃದ್ಧಿ ಹೊಂದೈತಾ, ಇದು ಬೆಳೀತೈತಾ, ಸಾಧ್ಯನಾ ಅಂತಕ್ಕಂಥ ವಿಚಾರ ಜನರು ಕೆಲವರು ಮಾತಾಡ್ತಿರ್ತಾರೆ. ಅವರು ಏನೇ ಮಾತಾಡೋರು, ನಿಮ್ಮ ಗುರಿ ಉದ್ದೇಶ ಚೆನ್ನಾಗೈತಿ, ಅದನ್ನ ನೀವು ಮಾಡ್ರಿ, ನೀವು ಯಶಸ್ವಿ ಆಗ್ತೀರಿ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಜೊತೆಗೆ 11 ವಿದ್ಯಾರ್ಥಿಗಳು ಕಟ್ಕೊಂಡು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ನಂತರದೊಳಗೆ ಸ್ಕೂಲು, ನಂತರದೊಳಗೆ ಪ್ಯಾರಾಮೆಡಿಕಲ್, ನಂತರದೊಳಗೆ ಬಾಗಲಗುಡಿಗಳು ಸ್ಕೂಲು. ಇವತ್ತು ನಮ್ಮ ಶಾಲೆಯೊಳಗೆ ಎಷ್ಟು ಜನ ಇವತ್ತು ದುಡಿತಾ ಇದ್ದಾರೆ ಅಂತಂದ್ರೆ ಸುಮಾರು 150 ಜನ ಇವತ್ತ ಇಲ್ಲಿ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಶಿಕ್ಷಕರಾಗಿ 150 ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಅಷ್ಟು ಜನರು ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ 1300 ತನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದು ಏನಾಗಿತ್ತು, ನಮ್ಮ ಸೆಂಟರ್ ಹೊಳಬಸವ ಸೆಂಟರ್ ಅವರ ಸಂಸ್ಥಾಪಕ ಅಧ್ಯಕ್ಷರ ಕನಸು ಏನಾಗಿತ್ತು ಅಂತಂದ್ರೆ, ಈ ಮಧ್ಯಮ ವರ್ಗದವರು, ಬಡವರು ದೂರದ ಊರಿಗೆ ಮೂಡುಬಿದಿರೆಗೆ ಹೋಗಿ ಕಾಲೇಜಿಗೆ ಹಚ್ಚಬೇಕಂದ್ರೆ ಸಾಧ್ಯನಾ? 2 ಲಕ್ಷ 3 ಲಕ್ಷ ಫೀಸ್ ಕೊಟ್ಟು ಮತ್ತೆ ಖರ್ಚು ಮಾಡಿ ಸಾಧ್ಯ ಆಗೋದಿಲ್ಲ, ಸೈನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಕಟ್ಟೋಣ ಅಂತ ಹೇಳಿ ಕಟ್ಟಿದ್ದಾಗಿದೆ. ಇವತ್ತು ಸಾವಿರಾರು ಮಕ್ಕಳು ಇಲ್ಲಿಂದ ಹೊರಗೆ ಹೋಗಿ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಇನ್ನೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು 16 ರಿಂದ 18 ಜನ MBBS ಮುಗಿಸೋರಿದ್ದಾರೆ. ಈ ವರ್ಷ ಒಂದು ಸ್ವಲ್ಪ ಜನ, ಮುಂದಿನ ವರ್ಷ ಒಂದು ಸ್ವಲ್ಪ ಜನ. ಆಲ್ರೆಡಿ ಇಂಜಿನಿಯರಿಂಗ್ ಮಾಡಿದವರಂತೂ 100-150 ಮಕ್ಕಳು ಇಂಜಿನಿಯರಿಂಗ್ ಮಾಡಿಕೊಂಡು ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಹಾಗೆ ನೀವು ಇವತ್ತೇನು ಈ ಕೆಲವು ಜನರು 40 ಜನ ಅದಾರ ಅಂತಂದ್ರು ಕೇಳಿದ್ರೆ, ನಾನು ಸಂಘದ ಸದಸ್ಯರು ಈ ಸಿರಿಗನ್ನಡಂ ಪಾರ್ಗಳ ಸಂಘದ ಸದಸ್ಯರು 40 ಜನ ಇದ್ದೀರಿ. ಇವತ್ತು 40 ಜನ ಇದ್ದದ್ದು ಮುಂದಿನ ದಿನಮಾನದೊಳಗೆ ಅದು 40,000 ಆಗಲಿ ಅಂತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ನಡಿಬೇಕಾದ್ರೆ ತಕರಾರುಗಳು ಬರ್ತಿರ್ತಾವು, ಅಡೆತಡೆಗಳು ಬರ್ತಿರ್ತಾವು, ಏನೋ ಅಂತಿರ್ತಾರೆ. ಆಗ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ನಮ್ಮ ಗುರಿ ಉದ್ದೇಶ ಚೆನ್ನಾಗಿದ್ರೆ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರ. ಜನರು ಹೇಗಿದ್ರು ಅಂತಾರೆ. ಅದೊಂದು ಸಣ್ಣ ಕಥೆ ಅಂತಂದ್ರೆ, ಒಂದು ಕುಟುಂಬ ರಸ್ತೆಯೊಳಗೆ ಹೋಗ್ತಾ ಇತ್ತು. ಅದು ಅವಾಗಿನ ಕುಟುಂಬ, ಹಳೆಯ ಕುಟುಂಬ, ಹಿಂದಿನ ಕಾಲದ ಕುಟುಂಬ. ಅವರಿಗೆ ವಾಹನಗಳಿರಲಿಲ್ಲ. ಒಂದು ಕುದುರೆ ಇತ್ತು, ಕುದುರೆ ಮೇಲೆ ಆ ಸಂಸಾರ ಹೊಂಟಿತ್ತು. 2 ಮಕ್ಕಳು, ಅಪ್ಪ ಅಮ್ಮ ಹೊಂಟಿದ್ರು. ಹೋಗ್ಬೇಕಾದ್ರೆ ದಾರಿ ಮಧ್ಯದೊಳಗೆ ಇಂಥ ದಷ್ಟಪುಷ್ಟವಾಗಿರ್ತಕ್ಕಂಥ ಕುದುರೆ ಐತಿ, ಯಾರು ಅವ್ರಿಗೆ ಹತ್ಬಾರ್ದ ಅಂತಕೊಂಡು ನಾನು 4 ಜನ ನಡ್ಕೋತ ಹೊಂಟಿದ್ದೇವೆ. ಅಪ್ಪ ಅಮ್ಮ 2 ಮಕ್ಕಳು ನಡ್ಕೋತ ಹೊಂಟಿದ್ರು. ಸಾಮಾನ್ಯವಾದ ಮೇಲೆ ಏನಿದ್ರು, ಒಬ್ಬ ಬಂದಂತ ವ್ಯಕ್ತಿ ದಷ್ಟಪುಷ್ಟ ಕುದುರೆ ಐತಿ, ನಡ್ಕೋತ ಹೊಂಟಿರಿ, ಇಬ್ರು ಹತ್ತಿರಲ್ಲ ಅಂತಂದ್ರು. ಹೌದಲ್ಲ ಅಂತ ಅವ್ರಿಗೆ ಅರಿವು ಬಂದು ಮಕ್ಕಳನ್ನ ಹಚ್ಚಿದ್ರು. ಸ್ವಲ್ಪ ಮುಂದಕ್ಕೆ ಹೋದಾಗ ಒಬ್ಬ ವ್ಯಕ್ತಿ ಬಂದ, ಏನು ಅಂತ ಕುದುರೆ ಐತಿ, ಅದ್ರೊಳಗೆ ಚಿಕ್ಕವರಾಗಿರ್ತಕ್ಕಂಥ ನೀವು ಹಚ್ಚಿ, ನಿಮ್ಮ ಅಪ್ಪ ಅಮ್ಮ ನಡೆಸ್ಕೊತ ಬರಾಕತ್ತಿರಲಿಲ್ಲ, ಕವರಿಗೆ ಆಗುತ್ತಲ್ಲ ಅಂತ ತಿಳ್ಕೊಂಡು ಅವ್ರು ಬೈದಾಗ ಅವ್ರು ಹೇಳಿದ್ರು ಅಪ್ಪ ಅಮ್ಮನ ಹಚ್ಚಿದ್ರು. ಸ್ವಲ್ಪ ದಾರಿ ಹೋದ್ಮೇಲೆ ಆ ಹುಡುಗರು ನಡೆಸ್ಕೊತ ಬಂದು, ನೀವು ಹತ್ತಿರಲ್ವೋ, ನೀವೆಂತ ಮಾಡಿಸಿರೋ ಅಂತ ತಿಳ್ಕೊಂಡು ಅಪ್ಪ ಅಮ್ಮ ಬೈದ್ರು. ಅವ್ರಿಗೆ ಹುಚ್ಚಿಡಿ ಒಂದೇ ಉಳಿದಿತ್ತು. ಹಂಗ ಹೊಂಟ್ರು ಬಿಡಂಗಿಲ್ಲ, ಅವ್ರು ಹತ್ತಿದ್ರು ಬಿಡಂಗಿಲ್ಲ, ಇವ್ರು ಹತ್ತಿದ್ರು ಬಿಡಂಗಿಲ್ಲ. ಒಟ್ಟರು ಹತ್ತಿದ್ರು. ತಾಯಿ ತಂದೆ ಮಕ್ಕಳು ಕೂಡ ಹತ್ತಿದ್ರು ಆ ಕುದುರೆ ಮೇಲೆ. ಮತ್ತೊಬ್ಬ ವ್ಯಕ್ತಿ ಬಂದ, ಅದು ಮತ್ತೊಬ್ಬ ವ್ಯಕ್ತಿ ಬಂದು ಈಗ ಹೇಳಿದ್ರು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತಕೊಂಡೆ.
ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಆ ಪ್ರಾಣಿಗಳ ಬಗ್ಗೆ ಆ ಕುದುರೆ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಬಂದ ಅದನ್ನೇನ್ ಮಾಡಿರಿ, ಕುದುರೆ ಮಾಡಿರಿ ಏನಾದ್ರು ಆಣಿ ಮಾಡಿರಿ, ಅಷ್ಟೊಂದ್ ಜನ ಹತ್ತಿರಲ್ಲ, ಇಡೀ ಸಂಸಾರನ ಹದ ಮ್ಯಾಗ ಹೊಂಟಿರಿ, ಮನುಷ್ಯರಿಗಿನ್ಸಲ ಅದಿಲ್ಲ, ನಿಮ್ಮ ಮನುಷ್ಯತ್ವ ಇಲ್ವಾ ಅಂತ ತಿಳ್ಕೊಂಡು ಬೈದಾಗ ಅಷ್ಟು ಇಳಿದು ಖಾಲಿ ಕುದುರೆ ಹೋದ್ರು ಇಲ್ಲ, ಯಾರು ಹತ್ತಿದ್ರು ಇಲ್ಲ, ಬಿಟ್ಟರು ಇಲ್ಲ. ಕೊನೆಗೆ ಕುದುರೆಯರ ಹೊತ್ಕೊಳ್ಳೋಣ ಅಂತ ತಿಳ್ಕೊಂಡು ಕಾಲು ಕೈ ಕಟ್ಟಿ ಕುದುರೆನ ಹೊತ್ಕೊಂಡ್ರು ಸಹಿತ ಸಮಾಜ ಬಿಡ್ಲಿಲ್ಲ, ಅವ್ರನ್ನ ದಾರಿ ಹೋಗೋರು ಬಿಡ್ಲಿಲ್ಲ. ಹಾಗೆ ಕೊನೆಗೆ ನಮ್ಗ ಅವ್ರ ಅನ್ನೋರು ಹತ್ತಿರ್ತಾರ, ನಾವು ನಡೀತಾ ಇರಬೇಕು ಅಂತಕ್ಕಂಥ ವಿಚಾರ. ಆತ್ಮೀಯ ಬಂಧುಗಳೇ, ಸಹೋದರರೇ, ಇಷ್ಟಂತೂ ಸತ್ಯ. ನೀವು ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಈ ಏನು ಗುರಿ ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿರಲ್ಲ, ಅದನ್ನ ಮುನ್ನಡೆತಾ ಇರ್ರಿ. ಯಾರು ಬೇಕಾದಿರ್ಲಿ, ನೀವು ತಲೆ ಕೆಡಿಸ್ಕೊಳ್ಳದೆ ಇರ್ರಿ. ಅವಾಗ ಯಾವುದೇ ಒಂದು ಕೆಲಸವನ್ನ ಬಿಟ್ಟು ಬಿಡದೆ ಮಾಡಿದಾಗ ಒಂದು ಅಗೋಚರವಾದ ಶಕ್ತಿ ನಮ್ಮ ಮೇಲೆ ಎತ್ತಂತೆ. ಅದು ಶಕ್ತಿ ನಿಮ್ಮನ್ನ ಮೇಲೆ ಎತ್ತೈತಿ. ಅದು ನಿಮ್ಮ ಗುರಿ ಉದ್ದೇಶ ಒಳ್ಳೆದಿದ್ದಾಗ ಅದು ಒಳ್ಳೆ ರೀತಿಯಿಂದ ಹೋಗ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಆತ್ಮೀಯರೇ, ಇನ್ನು ಸಂಘದ ಸದಸ್ಯರು ನಮ್ಮನ್ನ ನಾವು ಗುರುತಿಸ್ಕೋಬೇಕು ಅಂದ್ರೆ ಯಾವ್ದಾದ್ರು ಒಂದು ಸಂಘದೊಳಗೆ ಇರ್ಬೇಕು ಇವತ್ತಿನ ನಿರ್ಮಾಣದೊಳಗೆ, ಇಲ್ಲಾಂದ್ರೆ ಗುರುತಿಸ್ಕೊಳಂಗೇ ಇಲ್ಲ. ಅದಕ್ಕೊಂದು ಸಣ್ಣ ಕಥೆ ಅಂತಂದ್ರ, ಒಂದ್ರೊಳಗ ಬಸ್ಸು ಅಂತ ತಿಳ್ಕೊಂಡು ಅವ ಬಸ್ಸೇ ಆಗಿದ್ದ. ಯಾರು ಇದ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಸ್ಟೂಡೆಂಟ್ ಬಸ್ಸೆ ಅಂತ ಹೇಳಿ ಸಿರಹಟ್ಟಿ ತಾಲೂಕು ಹೆಬ್ಬಾಳದೊಳಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆ. ಉಡಾಳ ಬಸ್ಸೆ ಇದ್ದ. ಆ ಬಸ್ಸ ಪಂಚಾಯತಿ ಚುನಾವಣೆ ಬಂತು, ನಾಳೆ ಬಂತು, ಮತ್ತ ಈಗ 4 ತಿಂಗಳದೊಳಗೆ ಅಥವಾ 2-3 ತಿಂಗಳದೊಳಗೆ ಬರ್ಬೋದು. ಅಂತ ಪಂಚಾಯತ್ ಚುನಾವಣೆಗೆ 4 ಜನ ಅವನ ಕಡೆ ದುಡ್ಡಿತ್ತು, ಹವಾ ಹಾಕ್ಬೇಕಂತ ತಿಳ್ಕೊಂಡು ಹವಾ ಹಾಕಿದ್ರೆ ಅವ್ನು ನಿಂದ್ರಿಸಿ ಕೆಡಬೇಕಂತ ಹೇಳಿ. ನಮ್ಮ ಹಿಂದಿದ್ದವರೆಲ್ಲ ನಮ್ಮ ಒಳ್ಳೇದಕ್ಕೆ ಇರ್ತಾರ ಅನ್ನೋದು ಸುಳ್ಳು ಮಾತು. ಅವರೆಲ್ಲ ಏನ್ ಮಾಡಿದ್ರು, ಬಸ್ ಯಾರು ನಿಂದ್ರಲಿ ಅಂತ ನಿಂದ್ರಿಸಿದ್ರು, ಅವ್ನು ಕೆಡಬೇಕಂದ್ರು. ಅದೃಷ್ಟ ಚೆನ್ನಾಗಿತ್ತು, ಆರ್ಸ್ ಬಂದ ಮೇಲೆ ಏನ್ ಮಾಡ್ಬೇಕು, ಅವ್ನಿಗೆ ಅಸಹ್ಯ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಕೆಲವು ಜನ ವೇದಿಕೆ ಕರ್ಕೊಂಡು ಬಂದ್ರು. ಊರಾಗ ಹಳ್ಳಿ ಒಳಗೆ ಗಣಪತಿ ಹಬ್ಬ ಇತ್ತು, ಹಬ್ಬಕ್ಕೆ ಕರೆದ್ರು. ಸನ್ಮಾನ್ಯ ಮೆಂಬರ್ ಬಸಪ್ಪನವ್ರು ಒಂದೆರಡು ಮಾತಾಡ್ಬೇಕು ಅಂತಂದ್ರು. ಬಸ್ಸಾ ಹೋಗಿ ಇವ್ ಮೆಂಬರ್ ಆದ್ಮೇಲೆ ಬಸಪ್ಪ ಆದ. ಅದು ನಮ್ಮ ಗ್ರೇಟ್ ಚೇಂಜ್ ಆಗಿಬಿಡ್ತೈತ್ರಿ. ನೀವು ಸಂಘದ ಒಂದು ಸದಸ್ಯತ್ವವನ್ನು ಪಡೆದ ಮೇಲೆ, ಒಂದು ಹುದ್ದೆಯನ್ನು ಪಡೆದ ಮೇಲೆ ಅದು ಚೇಂಜ್ ಆಗಿಬಿಡ್ತೈತಿ. ನಮಗೆ ಕೊಡ್ತಕ್ಕಂಥ ಸಮಾಜ ಕೊಡ್ತಕ್ಕಂಥ ಗೌರವ ಬೇರೆನೇ ಆಗ್ತೈತಿ. ಹಾಗೆ ಬಸ್ಸಾ ಹೋಗಿ ಬಸಪ್ಪ ಆದ. ಅವನಿಗೆ ಅಸಹ್ಯ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಅವ್ ಏನೂ ಗೊತ್ತಿಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಅವ ಏನೂ ಗೊತ್ತಿಲ್ಲ. ಅವ ಎಂದೂ ವೇದಿಕೆಗೆ ಬಂದಿಲ್ಲ, ಮಾತಾಡಿಲ್ಲ ಶಾಲೆ ಒಳಗ. ಅದಕ್ಕೆ ಏನಾರು ಮಾಡಿ ಇವ್ನ ಅಸಹ್ಯ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಕರೆದ್ರು. ಅವನಿಗೆ ಮಾತಾಡ್ಲಿಕ್ಕೆ ಹಚ್ಚಿದ್ರು. ಅವ ಏನ್ ಮಾತಾಡ್ಬೇಕು ಸ್ಟಾರ್ಟ್ ಮಾಡಿದನ್ರಿ. ಸನ್ಮಾನ್ಯ ಅತಿಥಿಗಳೇ, ಅಧ್ಯಕ್ಷರೇ, ಯಾವತ್ತು ನನ್ನೂರಿನ ಸಹೋದರಿಯರೇ, ಇವತ್ತು ಏನ್ ಮಾತಾಡ್ಬೇಕಂತ ಮಾಡಿ ನಂದ್ರ ಅಂತ ತಿಳ್ಕೊಂಡ ಅಂದ. ಅವಾಗ 4 ಜನ ಎದ್ದು, ನೀವ್ ಮಾತಾಡೋದು ಗೊತ್ತಾಯ್ತಾಳ ಅಂತ ಗೊತ್ತಾಯ್ತ ಅಂದ ತಕ್ಷಣ ಅವನಿಗೆ ಅಸಹ್ಯ ಮಾಡ್ಬೇಕಂತ ತಿಳ್ಕೊಂಡು, ತಿಳಿದಂತ ಮಹನೀಯರಿಗೆ ನಾನು ಏನು ಹೇಳೋದಿಲ್ಲ, ಇಷ್ಟು ಹೇಳಿ 2 ಮಾತು ಮುಗಿಸ್ತೀನಿ. ಮತ್ತೊಂದು ಫಂಕ್ಷನ್ ಬಂದಾಗ ಮತ್ ಕರೆದ್ರು. ಸನ್ಮಾನ್ಯ ಬಸಪ್ಪ ನೇಮರ್ ಅವರು ಬರ್ಬೇಕು ಅಂತ ತಿಳ್ಕೊಂಡು ಕರೆದ್ರು. ಅವನು ಬಂದ್ ಕುತ್ಕೊಂಡ, ಮಾತಾಡ್ಬೇಕಂತ ತಿಳ್ಕೊಂಡು ಅವನಿಗೆ ನಡುಕ, ಯಾಕಂದ್ರೆ ಎಂದೂ ವೇದಿಕೆ ಎತ್ತಿಲ್ಲ, ಮಾತಾಡಿಲ್ಲ, ಸಭಾ ಕಂಪನ ಇತ್ತು, ನಡುಕ್ತಾ ಇದ್ದ. ಹಾಗೆ ಕರೆದಾಗ ಅವ ಮತ್ತೆ ಸ್ಟಾರ್ಟ್ ಮಾಡಿದ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಯಾವತ್ತು ನನ್ನೂರಿನ ಸಹೋದರಿಯರೇ, ನಾನು ಇವತ್ತು ಏನ್ ಮಾತಾಡ್ಬೇಕಂತ ಮಾಡೀನಿ ಅಂದ್ರ ಅಂತಂದ. ಒಬ್ಬವ ಗೊತ್ತಿಲ್ಲ ಅಂದ. ಮನೆ ಗೊತ್ತೈತೆ ಅಂದಾಗ ಹಿಂಗ್ ಮಾಡಿದ್ದ. ಇವತ್ತು ಗೊತ್ತಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾನ ನೋಡು ಅಂತ ತಿಳ್ಕೊಂಡು, ಏನೂ ತಿಳಿಯದಂತ ಮೂಢರಿಗೆ ನಾನು ಏನು ಹೇಳೋದಿಲ್ಲ, ಇಷ್ಟು ಹೇಳಿ 2 ಮಾತು. ಮತ್ತೊಂದು ಸಾರಿ ಕಾರ್ಯಕ್ರಮಕ್ಕೆ ಕರೆದಾಗ ಅವಾಗ ಅವ್ರು ಪ್ಲಾನ್ ಮಾಡಿದ್ರು, ಒಂದ್ 10 ಜನ ಹಿಂಗೆ ಹೇಳೋಣ, 10 ಜನ ಹಿಂಗೆ ಹೇಳೋಣ ಅಂತ. ಅದ್ರಾಗ 4 ಮಂದಿ ಈ ಕಡೆ, 4 ಮಂದಿ ಆ ಕಡೆ ಕೂತ್ಕೊಂಡಿದ್ರು. ಅವ ಯಥಾ ಪ್ರಕಾರ ಗುಂಡಣ್ಣ ಇವರು ಬಸಪ್ಪನವ್ರು ಮಾತಾಡ್ಬೇಕಂದಾಗ, ಸನ್ಮಾನ್ಯ ಅತಿಥಿಗಳೇ, ಮುಖ್ಯ ಅಧ್ಯಕ್ಷರೇ, ಎಲ್ಲರೂ ಅಂತ ಹೇಳಿ ನಾನು ಇವತ್ತು ಏನ್ ಮಾತಾಡ್ಬೇಕಂತ ಮಾಡೀನಿ ಅಂದಾಗ ಇವರು ಗೊತ್ತಿಲ್ಲ ಅಂದ್ರು. ಈ ಕಡೆಯವರು ಗೊತ್ತೈತಿ ಅಂದ್ರು. ಗೊತ್ತಿದ್ದವರು ಗೊತ್ತಿಲ್ಲದವ್ರಿಗೆ ಹೇಳ್ರಿ, ಇಷ್ಟು ಹೇಳಿ ನಾನು 2 ಮಾತು. ಹಾಗೆ ಈಗಾಗಲೇ 3-4 ಕಾರ್ಯಕ್ರಮಗಳಾದವು. ಬಂದು 5ನೇ ಕಾರ್ಯಕ್ರಮ ಬಂದಾಗ ಎಲ್ಲರೂ ಸುಮ್ ಕುತ್ಕೊಂಡಿದ್ರು. ಅವ್ನಿಗೆ ಏನಾಗಿತ್ತು ಅಂದ್ರೆ ಪ್ರಬುದ್ಧತೆ ಬಂದಿತ್ತು. ಅವ್ ಮಾತಾಡ್ತಕ್ಕಂಥದ್ದು ಒಂದು ಸ್ಟೇಜ್ ಕರೇಜ್ ಬಂದ್ಬಿಟ್ಟಿತ್ತು. ಏನ್ ಮಾತಾಡ್ಬೇಕು ಅನಿಸಿತ್ತು ಅವಾಗ ನಿರಂಕಳವಾಗಿ ಮಾತನಾಡ್ದ. ಮುಂದೊಂದು ದಿವಸ ಆ ಬಸಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಅದ, ಇವತ್ತು ಹೆಡಮಾಟ್ರ. ಅವ ನಿಜವಾಗ್ಲೂ ಅವ್ನು ನೋಡಿದ್ರೆ ಖುಷಿ ಆಗ್ತೈತಿ. ಅವ ಅದನ್ನ ಬಿಟ್ಟ, ಆ ಮೆಂಬರ್ಗೆ ಅದೇ ವರ್ಷ ಬಿಟ್ಟು ಪುನಃ TCH ಅಲ್ಲೇ ಸಿಲೆಕ್ಟ್ ಮಾಡಿ ಇವತ್ತು ಹೆಡ್ಮಾಸ್ಟರ್ ಆಗಿದ್ದಾನ ಅಂತಂದ್ರೆ ನಿಜವಾಗ್ಲೂ ಹಂತವಾಗಿ ಯಾರು ಕಲ್ಕೊಂಡು ಬಂದಿರಂಗಿಲ್ಲ. ವೇದಿಕೆಗೆ ಬಂದಾಗ ಯಾರು ಕಲ್ಕೊಂಡು ಬರಂಗಿಲ್ಲ. ಮತ್ ಒಮ್ಮೆನೂ ವೇದಿಕೆಗೆ ಬಂದೇ ಇಲ್ಲ ಅಂದ್ರೆ ಅನುಭವ ಹೆಂಗ ಆಗ್ಬೇಕು ಅಂತಕ್ಕಂಥ ವಿಚಾರ. ಅದಕ್ಕಾಗಿ ಎಲ್ಲರೂ ಹೋದಾಗ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ನೌಕರಿಗೆ ಹೋದ್ರೆ ಯಾರು ನೌಕರಿ ಕೊಟ್ರಲ್ಲ ಎಕ್ಸ್ಪೀರಿಯನ್ಸ್ ಸಿಗೋದು.
ನೌಕರಿನೇ ಇಲ್ಲ ಅಂತಂದ್ರೆ ಕೊಡಂಗೆ ಇಲ್ಲ ಯಾರು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಿ ಹಾಕಬೇಕು ಅಂತಕ್ಕಂಥ ವಿಚಾರ. ಅದಕ್ಕಾಗಿ ನಿಮಗೆ ಇವತ್ತ ಒಂದು 40 ಜನ ಸದಸ್ಯರಿಗೆ ಒಂದು ಅವಕಾಶ ಸಿಕ್ಕೈತಿ. ಇವತ್ತ ಅವರಿಗೆ ನೀವೇನ್ ಮಾಡ್ತಾ ಇದ್ದೀರಿ, ಡೈರೆಕ್ಟರ್ ಮಾಡ್ತಾ ಇದ್ದೀರಿ, ನಿರ್ದೇಶಕರನ್ನು ಮಾಡ್ತಾ ಇದ್ದೀರಿ, ಅಧ್ಯಕ್ಷರನ್ನು ಮಾಡ್ತಾ ಇದ್ದೀರಿ. ಮುಂದೊಂದು ದಿವಸ ಆ ಚೇರ್ ಮೇಲೆ ನೀವು ಬರ್ತೀರಿ ಅಂತಕ್ಕಂಥ ವಿಚಾರ. ಇಷ್ಟೇ ಮೊದಲು ನಮ್ಮ ಸಂಘ ಬೆಳಿಬೇಕು, ಆ ಸಂಘ ಬೆಳೆದಾಗ ನಾವು ಬೆಳಿತೀವಿ ಅಂತಕ್ಕಂಥ ವಿಚಾರ. ಅದೇ ರೀತಿ ತಾವೆಲ್ಲರೂ ಕೂಡ ಇವತ್ತು ಖುಷಿಯಿಂದ ಬಂದಿದ್ದೀರಿ, ಈ ಸಂಘದೊಳಗೆ ಭಾಗವಹಿಸಿದ್ದೀರಿ. ಪಾರಿವಾಳ ಅಂದ್ರೆ ಯಾರಿಗೆ ಪ್ರೀತಿ ಇಲ್ಲ ಹೇಳ್ರಿ? ಎಲ್ಲರಿಗೂ ಪ್ರೀತಿ, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಹಿತ ಪ್ರೀತಿ. ಎಲ್ಲರೂ ಪ್ರೀತಿಯನ್ನ ಬಯಸೋದು ಆ ಪಾರಿವಾಳ ಅಂತಕ್ಕಂಥ ವಿಚಾರ. ಅಂತಹ ಒಂದು ಸಂಘವನ್ನು ಇವತ್ತು ಕಟ್ಕೊಂಡಿದ್ದೀರಿ. ಅದರೊಳಗೆ ಸ್ಪರ್ಧೆ ಇರ್ಬೋದು ನಾಳೆ, ಅದು ಅದರೊಳಗೆ ಬಹುಮಾನ ಬರ್ಬೋದು, ಬರ್ಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ. ಆದ್ರೆ ಒಟ್ಟಾರೆ ಈ ಸಂಘ ಒಳ್ಳೆ ಒಳ್ಳೆ ಕೆಲಸಗಳ ಕಾರ್ಯಗಳನ್ನ ಮಾಡ್ಲಿ, ಪಾರಿವಾಳಕ್ಕಷ್ಟೇ ಸೀಮಿತ ಆಗದೆ ಇನ್ನು ಅನೇಕ ಪ್ರಾಣಿಗಳನ್ನ ನೀವು ಸಾಕ್ತಕ್ಕಂಥ ಸ್ಪರ್ಧೆಗಳನ್ನ ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ. ಇದ್ರೊಳಗೆ ಒಂದು ಸಂಘದ ಅಡಿಯೊಳಗೆ ಬಂದ ಮೇಲೆ ನಿಮ್ಮ ಏನಂತೀರಿ ವಿಚಾರ ವಿನಿಮಯ ಆಗ್ತೈತಿ, ಪರಿಚಯ ಆಗ್ತೈತಿ ಮೊದಲ, ಆಮೇಲೆ ವಿಚಾರ ವಿನಿಮಯ ಆಗ್ತೈತಿ. ನಮ್ಮ ಕಡೆ ಇದ್ದದನ್ನ ಅವ್ರಿಗೆ ಕೊಡೋಣ, ಅವ್ರ ಕಡೆ ಇದ್ದದನ್ನ ನಾವು ತೆಗೆದುಕೊಳ್ಳೋಣ, ಎಲ್ಲರೂ ಬೆಳೆಯೋಣ. ಸಂಘ ಅಂತಂದ್ರ, ಸಹಕಾರ ಅಂತಂದ್ರ ಎಲ್ಲರೂ ಬೆಳಿಲಿಕ್ಕೆ ಸಾಧ್ಯ ಐತಿ. ನೀವು ಮನಸ್ಸು ಮಾಡಿದ್ರ ಇದೇ 5 ವರ್ಷದೊಳಗ ಇದು ರಾಷ್ಟ್ರ ಮಟ್ಟಕ್ಕೆ ಸಹಿತ ಬೆಳಿತೈತಿ ಅಂತಕ್ಕಂಥ ವಿಚಾರ. ಅದಕ್ಕೆ ಜೊತೆಗೆ ನೀವು ಮನಸ್ಸು ಮಾಡಿದ್ರ ಅದ್ರೊಳಗೆ ನನಗೆ ಅನುಭವ ಐತೆ ಅಂತ ತಿಳ್ಕೊಂಡು ಹೇಳಿಕತ್ತೇನೆ. ಈಗ 5 ವರ್ಷದ ಕೆಳಗ ಇಲ್ಲಿ ಸಿದ್ದರಾಮಯ್ಯನವರಿದ್ದಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಹಳ್ಳಿಯಾಗಿದ್ದವ್ರಿಗೆ ಗೊತ್ತೈತ್ರಿ. ಆ ಸಂಘವನ್ನ ಸ್ಥಾಪನೆ ಮಾಡಿದ್ರಿ ಸಿದ್ದರಾಮಯ್ಯರಿದ್ದಾಗ 2019 ಇವತ್ತ 3 ಬಹುಮಾನಗಳನ್ನ ಆ ಸೊಸೈಟಿ ಕೊಟ್ಟರು, ಸರ್ಕಾರ ಕೊಡ್ತು. ಒಂದು ರಾಜ್ಯ ಮಟ್ಟದ್ದು, ಒಂದು ರಾಷ್ಟ್ರ ಮಟ್ಟದ್ದು, ಇನ್ನೊಂದು ಜಿಲ್ಲಾ ಮಟ್ಟದ್ದು. 3 ಬಹುಮಾನಗಳು ಬಂದ್ರೆ ಆ ಸಂಸ್ಥೆಗೆ. ಅದು ಪರ್ವತಿ PKPS ಅಂತ ಹೇಳಿ ಅದ್ರ ಅಧ್ಯಕ್ಷ ನನಗ ಮಾಡಿದ್ರು. ಅದಕ್ಕಾಗಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ದುಡಿದ್ರೆ, ಎಲ್ಲರೂ ಕೈ ಜೋಡಿಸಿದ್ರೆ ಆ ಸಂಘ ಬೆಳಿಲಿಕ್ಕೆ ಸಾಧ್ಯ ಆಗ್ತೈತಿ. ಬೆಳಿಲಿಕ್ಕೆ ಟೈಮ ಬೇಕಾಗಿಲ್ಲ, 4 ದಿನದೊಳಗೆ ಬೆಳಿತೈತಿ ಅಂತಕ್ಕಂಥ ವಿಚಾರ ಹೇಳ್ತಾ, ಇವತ್ತು ಇನ್ನೊಂದು ನಮ್ಮ ಆತ್ಮೀಯ ಆಗ್ಲೇ ಹೇಳಿದೆ, ಶಿಷ್ಯರೊಳಗೆ ಉತ್ತಮವಾಗಿರ್ತಕ್ಕಂಥ ಶಿಷ್ಯೋತ್ತಮ ಸಿಕಂದರ್ ಅಂತ ತಿಳ್ಕೊಂಡು ಇವತ್ತು ಅವನೊಂದಿಗೆ ನಮ್ಮ ಏನ್ರಿ ವೇದಿಕೆಯನ್ನು ಹಂಚಿಕೊಳ್ಳೋದು ಅಂತಂದ್ರೆ ತುಂಬಾ ಸಂತೋಷ. ನಮ್ಮ ಸರಿಸಮಾನವಾಗಿ ಬೆಳಿಬೇಕು ಅಲ್ಲ, ನಮ್ಮನ್ನ ಮೀರಿ ಬೆಳಿಬೇಕು ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥ ಕನಸನ್ನ ಕಟ್ಕೊಂಡವ್ರು ನಾವು ಅಂತಕ್ಕಂಥ. ಎಲ್ಲರೂ ಬೆಳೀಲಿ. ಅವರಿಗೆ ಅಲ್ಲೇ ಬೆಂಗಾವಲಾಗಿ ಅವರ ತಂದೆ ನಿಂತ್ಕೊಂಡಿದ್ದಾರೆ, ಅವರ ಸಹೋದರ ನಿಂತ್ಕೊಂಡಿದ್ದಾನೆ, ಅವನು ಸಹಿತ ನಮ್ಮ ವಿದ್ಯಾರ್ಥಿ. ಅದಕ್ಕಾಗಿ ಈ ಸಂಘದ ಅಡಿಯೊಳಗೆ ಬಂದ ಮೇಲೆ ಎಲ್ಲರೂ ಬೆಳೆಯಲಿ, ಎಲ್ಲರೂ ಜೊತೆಗೆ ಸಂಘ ಬೆಳಿತೈತಿ ಅಂತಕ್ಕಂಥ ವಿಚಾರ ಹೇಳ್ತಾ, ನನ್ನನ್ನು ಸಹಿತ ಈ ಸಂದರ್ಭದೊಳಗೆ ಕರೆದು ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ವಂದಿಸಿ, ಲಾಸ್ಟಿಗೆ ನಮ್ಮದು ಒಂದು ವಿಚಾರ ಅಂದ್ರೆ, ಈ ಶಾಲೆಯನ್ನು ಕಟ್ಟಿದ್ದೇವೆ, ತಮ್ಮ ಮಕ್ಕಳಿದ್ರ, ಅಣ್ಣ ತಮ್ಮಂದಿರಿದ್ರ, ಯಾರಾದ್ರೂ ಇದ್ರೆ ನಮ್ಮ ಶಾಲೆಗೆ ಕಳಿಸ್ರಿ. ಅದು ಯಾವುದೇ ವರ್ಗದೊಳಗಿದ್ರು ಅದು ಯಾವುದೇ ರೀತಿಯಿಂದ ಸಹಕಾರವನ್ನು ಮಾಡೋಣ ಅಂತಕ್ಕಂಥ ವಿಚಾರ ಹೇಳ್ತಾ 2 ಮಾತಿಗೆ ವಿರಾಮ.